ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲು. ಇವತ್ತು ನಾನು ಕಡಲೆ ಹಿಟ್ಟಿನ ಮೋದಕ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನನ್ನು ಒತ್ಬಿಟ್ಟು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಅತ್ಯಂತ ಸುಲಭವಾಗಿ ಮಾಡುವಂಥದ್ದು, ಹೆಚ್ಚಿಗೆ ಏನು ಟೈಮ್ ಉಪಯೋಗಿಸ್ಬೇಕಾಗಿಲ್ಲ, ಬೇಗನೆ ಆಗುವಂಥದ್ದು ಈ ಮೋದಕ. ನಾನು ವೆರೈಟಿಯಾಗಿ ಮಾಡ್ತಾರೆ ಅದ್ರಲ್ಲಿ ನಾನು ಇವತ್ತು ಕಡಲೆ ಹಿಟ್ಟಿನ ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬಿಸಿ ಹಾಲಿಗೆ ಒಂದು ಗ್ಲಾಸಲ್ಲಿ ತೊಗೊಂಡು ಅದರ 8ರಿಂದ 10 ನಾನು ಕೇಸರ ದಳವನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ. ನಂತರ ಇನ್ನೊಂದರಲ್ಲಿ ಬಾಣಲಿಲಿ ಗ್ಯಾಸ್ ಮೇಲೆ ಇಟ್ಟು ಒಂದು 7ರಿಂದ 8 ಚಮಚದಷ್ಟು ತುಪ್ಪ ಹಾಕಿ ಕಾದ ನಂತರ ಇದಕ್ಕೆ ಅದೇ ಒಂದು ಬೌಲಲ್ಲಿ, ದೊಡ್ಡ ಬೌಲಲ್ಲಿ 1 ಬೌಲಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಒಂದು 10 ನಿಮಿಷದವರೆಗೆ ಸಣ್ಣ ಉರಿಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ಕಡಲೆ ಹಿಟ್ಟಿನ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಮೋದಕದಲ್ಲಿ ಇಂಪಾರ್ಟೆನ್ಸ್ ಅಂತ ಹೇಳಿದರೆ ಇದು ಚೆನ್ನಾಗಿ ಹುರ್ಕೊಳ್ಳೋದು. ಇದು ಹುರ್ಕೊಳ್ಳದೆ ಇದ್ದರೆ ಮೋದಕ ಹಸಿ ಒಂದು ಸ್ಮೆಲ್ ಬರುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರಲ್ಲ. ಆದ್ದರಿಂದ ಇಲ್ಲಿ 10 ಮಿನಿಟ್ಸ್ ಆದರೂ, ಕಡಿಮೆ ಅಂದರೆ 10 ಮಿನಿಟ್ಸ್ ಆದರೂ ಸಣ್ಣ ಉರಿಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಈ ರೀತಿ ಬಣ್ಣ ಬದಲಾಗುತ್ತೆ, ಬುಡ ಹಿಡೋಕ್ಕಾಗ, ಅದಕ್ಕೋಸ್ಕರ ನಾವು ಸಣ್ಣ ಉರಿಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಈ ಸಣ್ಣ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಕಡಲೆ ಹಿಟ್ಟನ್ನು ಯಾವ ಬೌಲಲ್ಲಿ ತೊಗೊಂಡಿದ್ದೋ ಅದೇ ಬೌಲಲ್ಲಿ 1 ಬೌಲಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಮತ್ತೆ ಸಣ್ಣ ಉರಿಲೇ ಇಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಗಂಟಾಗಬಾರ್ದು, ಕಡಲೆ ಹಿಟ್ಟು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವು ನಿಧಾನವಾಗಿ ಇದನ್ನು ಗಂಟಾಗದಿರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ನಾನು ಹಾಲಲ್ಲಿ ನೆನೆಸಿಟ್ಟಿದ್ನಲ್ಲ ಕೇಸರ ದಳಗಳನ್ನು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಂಡು ಒಂದು ಕಡಿಮೆ ಅಂದರೆ ಒಂದು 5 ನಿಮಿಷದವರೆಗೆ ಸಣ್ಣ ಉರಿಲೇ ಇಟ್ಟುಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಗಂಟು ಆಗದೆ ಇರೋ ಥರ ಮತ್ತೊಂದು ಸಲ ಚೆನ್ನಾಗಿ ಕಲಸಿ, ಕಡಿಮೆ ಅಂದರೂ ಒಂದು 10 ನಿಮಿಷದವರೆಗಾದರೂ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಳ್ತಾ ಇದ್ದರೆ ಚೆನ್ನಾಗಿ ಕಡಲೆ ಹಿಟ್ಟು ಬೇಯುತ್ತೆ. ನೋಡಿ ಈ ರೀತಿ ನೋಡಿ ಗಂಟು ಆಗದಿದ್ದ ಹಾಗೆ ನೋಡ್ಕೊಳ್ಬೇಕು. ನೋಡಿ ಈಗ ಈ ರೀತಿ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2 ನಿಮಿಷದ ನಂತರ ಇದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ 7ರಿಂದ 8 ನಾನು ಏನು ಮಾಡ್ತೀನಿ ಅಂದರೆ ಏಲಕ್ಕಿನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಮತ್ತೊಂದು ಸಲ ಇನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 2 ನಿಮಿಷದಲ್ಲಿ ಈಗ ನಮ್ದು ಏನಾಗುತ್ತೆ ಅಂದರೆ ಮೋದಕ ರೆಡಿಯಾಗುತ್ತೆ. ಮೋದಕ ಬೇಕಾದಂತಹ ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀವಿ, ತಯಾರಾಗಿದೆ. ಇದನ್ನು ನಾವೀಗ ತಣಿಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ತಣಿದ ನಂತರ ನಾವು ಇದಕ್ಕೆ ಮೋದಕದ ಅಚ್ಚಿಗೆ ನಾವೇನು ಮಾಡ್ತಿದ್ದೀವಿ, ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ಈ ರೀತಿ 3 ಭಾಗಕ್ಕೆ ತುಪ್ಪನ ಸವರಬೇಕು. ಈ ರೀತಿ ಸವರಿದ ನಂತರ ನಾವು ಡ್ರೈ ಫ್ರೂಟ್ಸ್ದ ಪಿಸ್ತಾ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ನಂತರ ನಾವು ಮೋದಕ ಮಾಡಿಟ್ಟಿದ್ದೀವಲ್ಲ ಪೇಸ್ಟನ್ನು ಹಚ್ಚಬೇಕು. ಈ ರೀತಿ ಚೆನ್ನಾಗಿ ಒತ್ತಬೇಕು. ಈ ರೀತಿ ಒತ್ತಿ ಅದ್ರ ಮೇಲೆ ಇಡಬೇಕು. 3 ಭಾಗದಲ್ಲೂ ಇದೇ ರೀತಿ ಇಡಬೇಕು. ನೋಡಿ ಈ ರೀತಿ ಇಟ್ಟು ನಂತರ ಇದನ್ನು ಅಚ್ಚನ್ನು ಬಂದ್ ಮಾಡಬೇಕು. ಅಚ್ಚನ್ನು ಬಂದ್ ಮಾಡಿಕೊಂಡು ನಂತರ ನಾವೇನು ಮಾಡಬೇಕು, ಮತ್ತಿಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಒತ್ತಿ ಕೈಯಲ್ಲಿ ಒತ್ತಿ ಚೆನ್ನಾಗಿ ಈ ರೀತಿ ಒತ್ತಬೇಕು. ಕೈಯಲ್ಲಿ ಅಂಟಿಕೊಂಡ್ರೆ ನಾವೇನು ಮಾಡಬೇಕು, ಒಂಚೂರು ತುಪ್ಪನ ಕೈಗೆ ಸವರ್ಕೊಂಡು ಈ ರೀತಿ ಗಟ್ಟಿಯಾಗಿ ಒತ್ತಬೇಕು. ಕಂಪ್ಲೀಟಾಗಿ ಕವರ್ ಮಾಡಬೇಕು. ಈ ರೀತಿ ನೋಡಿ ಇದು ಈಗ ಸೆಟ್ ತಯಾರಾಗಿದೆ. ಈಗ ನಿಧಾನವಾಗಿ ಏನು ಮಾಡಬೇಕು, ನಾವು ಓಪನ್ ಮಾಡಬೇಕು. ನೋಡಿ ಈಗ ನಮ್ಮ ಮೋದಕ ರೆಡಿಯಾಗಿದೆ. ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ ನೋಡಿ. ಅದೇ ರೀತಿ ಇನ್ನೊಂದನ್ನು ಹಾಗೆ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಂತರ ಮೋದಕಕ್ಕೆ ಹಿಟ್ಟನ್ನೆಲ್ಲ ಈ ರೀತಿ ಚೆನ್ನಾಗಿ ಒತ್ತಿ ಹಾಕ್ತಾಯಿದ್ದೀನಿ. ನೋಡಿ 3 ಭಾಗಕ್ಕೆ ಈ ರೀತಿ ಹಚ್ಚಿ ನಂತರ ಮೋದಕನ ಬಂದ್ ಮಾಡಿ, ನಂತರ ಅಚ್ಚನ್ನು ಬಂದ್ ಮಾಡಿ ಈ ರೀತಿ ಮತ್ತೆ ಹಿಟ್ಟು ಕಲಸಿ ಈ ರೀತಿ ಒತ್ತಾ ಇದ್ದೀನಿ ನೋಡಿ. ಮತ್ತು ತುಪ್ಪ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನಂತರ ಇನ್ನೊಂದು ನೋಡಿ ಇದೇ ರೀತಿ ಎಲ್ಲನೂ ನಾನು ತಯಾರು ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಎಲ್ಲ ಮೋದಕಗಳನ್ನು ಇದೇ ರೀತಿಲಿ ತಯಾರು ಮಾಡ್ಕೊಂಡಿದ್ದೀನಿ. ಈ ಮೋದಕ ಸಿಂಪಲ್ಲಾಗಿ ಇದೆ, ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದಂಥದ್ದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿನೂ ಇರುತ್ತೆ, ಒಂಥರ ಸ್ಪೆಷಲ್ಲಾಗಿರುತ್ತೆ ಈ ರೀತಿ ಮೋದಕ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮೋದಕ ಹೇಗಾಗಿದೆ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಂದು ಮೋದಕನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿದೆ ಅಂತ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ.